ಅಯ್ಯೋ ಏನಪ್ಪ ಇದು, ನಾನು ಎದ್ದು ಇಷ್ಟೊತ್ತಾಯ್ತು. ಅಲ್ಲ ಕಾಫಿ ಕುಡಿತೀಯ ಟೀ ಕುಡಿತೀಯ ಅಂತ ಕೇಳೋರ್ ಗತಿ ಇಲ್ವಲ್ಲ ನಮ್ಮ ಮನೇಲಿ. ಮೊದಲು ಹಿಂಗೆಲ್ಲ ಇರಲಿಲ್ಲಪ್ಪ. ಏನೋ ಎಂತೋ ಗೊತ್ತಾಯ್ತಾ ಇಲ್ವಲ್ಲ. ನಮ್ಮಮ್ಮ ಭಾರಿ ಸದ್ರ ಕೊಟ್ಬಿಟ್ಟವಳು ಅದಕ್ಕೆ ಹಿಂಗಾಯ್ತಾ ಇರೋದು. ಅಲ್ಲ 7-7:30 ಆದ್ರೂ ಇನ್ನೂ ಟೀ ಕಾಫಿ ಯಾರಿಗೂ ಕೊಟ್ಟಿಲ್ಲ ಅಂದರೆ ಇನ್ನು ಯಾವಾಗ ತಿಂಡಿ ತಿನ್ನೋದಂತೆ. ನಮ್ಮ ಮನೇಲೆ ಪರವಾಗಿಲ್ಲಪ್ಪ, ಬೇಗ ತಿನ್ಕೊಂತೀವಿ. ಇವ್ರಂಗೆ ತಡ ಮಾಡೋಕ್ಕಿಲ್ಲ ನಾವಂತೂ. ಅದು ಏನತ್ಕೇನೋ ಏನೋ ಇದು ಏನು ಮಾಡ್ತೀರೋಣ ಅಂತಾನ. ಈಟೊತ್ಕಂಟದ್ದು ಏನು ಮಾಡ್ತವ್ರಿ ಇವರು. ಬಿರ್ನಿ ಎದ್ದು ಒಂದಿಟ್ಟು ಬಾಗ್ಲಿಗೆಲ್ಲ ಸಾರಿಸಿ ಟೀ ಕಾಫಿ ಇಟ್ಟು ಕೊಡ್ಬೇಕಪ್ಪ. ಏನೋ ಮಗಳು ಮನೆಗೆ ಬಂದವಳೆ ಅಂತ ನಮ್ಮ ಅಮ್ಮಂಗೂ ಚಿಂತೆ ಇಲ್ಲ. ನಾನು ನಿಮ್ಮ ಮನೆಗೆ ಬಂದವಳೆ ಅಂತವ ನಮ್ಮ ಅತ್ತಿಗೆಗೂ ಚಿಂತೆ ಇಲ್ಲ. ಮಾವ್ ಅಮ್ಮ ಎದ್ದಿದ್ಯೇನಮ್ಮ, ಏನು ಮಾಡ್ತಿದ್ದಿ? ಬಾರಮ್ಮ ಇಲ್ಲಿ ನೋಸಿಯುತ್ತಾ. ಅದೇನು ಅತ್ತೆ ಸೊಸೆ ಇಬ್ಬರು ಬರೀ ಮಲ್ಕೊಳ್ಳೋದೇ ನೋಡ್ತಾ ಇದ್ದೀರಲ್ಲ ನೀವು. ಮಗಳು ಬಂದವಳೆ ಏನು ಬೇಕು ಏನು ಬೇಡ ಅಂತ ಕೇಳ್ತಿಲ್ವಲ್ಲ ಮಾವು. ಅಪ್ರೂಪಕ್ಕೆ ಬಂದ್ರು ಹಿಂಗೆ ನೋಡ್ಕೊಂತೀರಲ್ಲ ನೀವು. ಇನ್ನು ದಿವಸ ಬಂದ್ಬಿಟ್ರಿ ಇನ್ನೇನು ಮಾಡಿರಿ ಅಂತವ ನೀವು. ಇದ್ಯಾಕೆ ಹಿಂಗೆ ಆಡಿಯ ನೀನು? ಲೇ ವೀಣಾ, ಹೊಸಿವತ್ತು ಮಲ್ಕೊಳ್ಳೋದು ಬಿಟ್ಟು ಇದ್ಯಾಕೆ ಇಷ್ಟು ಬೇರೆ ಎದ್ದು ಇದ್ಯಾಕೆ ಹಿಂಗೆ ವಟ ಅಂದ್ಕೊಂಡು ಓಡಾಡ್ತಿದ್ಯೆ? ನಿಮ್ಮ ಅತ್ತೆ ಮನೇಲಿ ಹಿಂಗೆ ಆಡ್ತಿ, ಇಲ್ಲಿ ಬಂದ್ರು ಇಲ್ಲೇ ಹಿಂಗೆ ಆಡ್ತೀಯಲ್ಲೇ. ಬೇಗ ಎದ್ದದ್ದು ಏನು ಮಾಡ್ಬೇಕು ನೀನು? ಮಲ್ಕೊಳ್ಳೋದಲ್ವೇ ಹೊಸಿವತ್ತಾ? ಅಮ್ಮ ನಾನು ಮಲ್ಕೊಳ್ಳೋದಂಗಿರಲಿ. ಮೊದಲು ಏನು ಕಲಿಸಿದಿ ಅದಕ್ಕೆಗೆ ಅಂತವ ಹೇಳು ಮೊದಲು. ಅಲ್ಕಣಮ್ಮ, ಅಷ್ಟೊತ್ತಿಂದವ ನಾನು ಕರಿತಾ ಇದ್ದೀನಿ, ಯಾರಿಗೂ ಕಿವಿ ಕೇಳ್ತಾ ಇಲ್ಲ. ನಾನು ನೀ ಬಂದವಳೆ ಎದ್ದವಳೆ ಏನು ಟೀ ಕಾಫಿ ಕೊಡೋಣ ಅಂತವ ಕೇಳೋರ್ ಗತಿ ಇಲ್ವಲ್ಲಮ್ಮ. ನೀನು ಅದಕ್ಕೆ ಭಾರಿ ಸತ್ರ ಕೊಟ್ಬಿಟ್ಟಿದ್ದಿ ಕಣಮ್ಮ, ಅದಕ್ಕೆ ಹಿಂಗಾಗಿರೋದು. ಅದಕ್ಕೆ ಮೊದಲೆಲ್ಲವ 6 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ತಿರ್ಲಿಲ್ವೇ? ಈಗೇನಂತಿರುವಾಗ ಬೇಗ ಎದ್ದಳಕ್ಕೆ. ಅಲ್ಲಿ ಕಣಮ್ಮ, ಬೇಗ ಎದ್ದು ಒಂದಿಟ್ಟು ಟೀ ಕಾಫಿ ಇಟ್ಕೊಡೋಣ ಏನಿಲ್ಲ. ಸುಮ್ಮನೆ ಅದೇನು ಮಾಡ್ತವ್ರಿ ಏನೋ ಕಣಮ್ಮ. ಆಗ್ಲಿಂದ ಇತ್ಲಲ್ಲೇ ಅವರೇ, ಇತ್ಲಿಂದ ಆಚೆಗೆ ಬಂದಿಲ್ಲ ಇಟ್ಟೊತ್ಕಂಡು ಒಬ್ಬಡು. ನಾನು ನೋಡ್ತಾನೆ ಇದ್ದೀನಿ. ಈಟೊತ್ತಾದ್ರೂ ಇತ್ಲಿಂದ ಆಚೆಗೆ ಬರಲಿಲ್ಲ. ಈಟೊತ್ಕಂಡು ಅಲ್ಲೇ ಕೂತಿದ್ರೆ ಇನ್ನೇನು ಮತ್ತೆ ನಮಗೆ ಟೀ ಕಾಫಿ ಸಿಕ್ತಂಗೆ ಬಿಡು. ಅದು ಯಾಕಂಗೆ ವಟ ಅಂದು ಸುಮ್ಮನಿರೇ ವೀಣಾ. ಕೊಡ್ತಲ್ ಕಣಂತ ಬಂದು ಸುಮ್ಮನೆ ನಿಂತ್ಕೊ ಒಂದು ಸಿವತ್ತ. ಯಾಕೆ ಹಿಂಗೆ ಆಡಿಯವಳೆ? ಏನೋ ಮಾಡ್ತಿರ್ತಲ್ಲ ಕಣಿ, ಸುಮ್ಮನೆ ಓಡಾಡ್ತಿರ್ತಾಳೆ ನಿಮ್ಮ ಅದಕ್ಕೇನು. ಅವಳುವೆ 6 ಗಂಟೆಗೆ ಎದ್ದಳೋದು ದಿನವ. ದಿನ ಎದ್ದು ಕಸ ಗಿಸ ಎಲ್ಲ ಹೊಡೆದು ನಮ್ಮಂಗೆ ನಿಮ್ಮ ಮನೆ ಐತಲ್ವ, ಇಟೆ ಪಡ್ಸಾಲಿ ಇಲ್ಲ ನಮ್ಮದು, ದೊಡ್ಡ ಪಡ್ಸಾಲಿ ಐತಿ. ಪಡ್ಸಾಲಿ ಎಲ್ಲವ ಕಸ ಕುಡಿಸಿ ಎಲ್ಲ ಒರೆಸಿ ಎಲ್ಲ ಮಾಡಿ ರಂಗೋಲಿ ಗಿಂಗೋಲಿ ಎಲ್ಲ ಹಾಕಿ ಆಮೇಲೆ ಬಂದು ಇದೆಲ್ಲ ಪಾತ್ರೆ ಗೀತ್ರೆ ಎಲ್ಲವ ಇತ್ಲಲ್ಲಿ ತೊಳ್ಕೊಂಡು ಆಮೇಲೆ ಬಂದು ಟೀ ಕಾಫಿ ಇಟ್ಕೊಡೋದು ಕಣಂತೆ. ಅವಳೇನು ಸುಮ್ಮನಿರಲ್ಲ ಕಣಂತ ಸುಮ್ಮನಿರು. ಇದು ಯಾಕೆ ಹಿಂಗೆ ಆಡಿಯ? ನಿಮ್ಮ ಅದಕ್ಕೆ ಏನಾರು ಕೇಳಿಸ್ಕೊಂಡ್ರೆ ಆಮೇಲೆ ಮತ್ತೆ ರಂಪಾರಾಮಾಯಣ ಮಾಡ್ತಾಳೆ ಆಮೇಲೆ. ಸುಮ್ಮನೆ ಬಂದಿದ್ಯೋ ಹೋಗ್ಬೇಕು. ಬಂದಂಗೆ ಸುಮ್ಮನೆ ಇಲ್ಲಿ ಜಗಳ ಗಿಗ್ಲ ಎಲ್ಲ ಆಡ್ಕೊಂಡು ಅವತಾರ ಆಡಬೇಡ ನೀನು. ಹೇಳಿದ ಮಾತನ್ನ ಕೇಳೋದು ಕಲ್ತ್ಕೊ ಇಲ್ಲಿ. ಅಯ್ಯೋ ಆಯ್ತು ಬಿಡಮ್ಮ, ನೀನು ಸ್ವಾಸಿಗೆ ಏನು ಹೇಳಲ್ಲ ಬಿಡು. ಅಲ್ಲ ಸ್ವಾಸಿ ಪರವಾಗಿ ಹೆಂಗೆ ಬಂದ್ಬಿಡ್ತೀಯ ನೋಡು ಮಾತಾಡ್ಕೊಂಡು. ಅಲ್ಲಿ ಕಣಮ್ಮ, ನಾನೇನು ತಪ್ಪು ಹೇಳಿದ್ನೆ? ಬಿರ್ನಿ ಎದ್ದು ಮಾಡಬೇಕಪ್ಪ. 7:30-8 ಗಂಟೆ ಆದರೂ ಇನ್ನೂ ಟೀ ಕಾಫಿ ಕೊಟ್ಟಿಲ್ಲ ಅಂದರೆ ತಿಂಡಿ ಎಷ್ಟೊತ್ತಿಗಮ್ಮ ತಿನ್ನೋದು ನಾವು? ನಮ್ಮ ಮನೇಲೆಲ್ಲ ಹಿಂಗೆಲ್ಲ ಇರಲ್ಲ ಕಣವ. 9-9:30ಗೆಲ್ಲವ ತಿಂಡಿ ತಿನ್ಕೊಂತೀವಿ ನಾವು. ಅಮ್ಮ ವೀಣಾ, ಇದ್ಯಾಕಮ್ಮ ಹಿಂಗೆ ಕಿರ್ಚಾಡ್ತಿದ್ಯಾ? ಏನಾಯ್ತಮ್ಮ ನಿನಗೆ? ಅಯ್ಯೋ ನಾನೇನು ಕಿರ್ಚಾಡ್ತಿಲ್ಲ ಕಣದ್ಕಿ. ಅಲ್ಲಿ ಕಣದ್ಕಿ, ಇಷ್ಟೊತ್ತು ಗಂಟೆ ಆದ್ರೂ ನೀನು ಟೀ ಕಾಫಿ ಕೊಟ್ಟಿಲ್ವಲ್ಲ. ಯಾವಾಗ ಟೀ ಕಾಫಿ ಕೊಡೋದು? ಯಾವಾಗ ತಿಂಡಿ ಕೊಡೋದು? ಅಲ್ಲ ಕಣದ್ಕಿ, ನಾನು ಬಂದಿರೋದೇ ಅಪರೂಪಕ್ಕೆ ಬಂದಿದ್ದೀನಿ. ಏನು ದಿವಸ ಬಂದು ಕೂತಿರ್ತೀನ ನಿಮ್ಮ ಮನೇಲಿ? ಇಲ್ಲ ತಾನೆಯ? ಅಪರೂಪಕ್ಕೆ ಬಂದಳನ್ನ ನೆಟ್ಟಿಗೆ ನೋಡ್ಕೊಳೋದು ಬಿಟ್ಟು ಏನು ಮಾಡ್ತಿದ್ರಿ ಇತ್ಲಲ್ಲಿ ಇಷ್ಟೊತ್ತು ಗಂಟವ? ನಾನು ನೋಡ್ತಾನೆ ಇದ್ದೀನಿ 1 ಗಂಟೆಯಿಂದವ 1-1:30 ಗಂಟೆಯಿಂದವ ಬರೀ ಇತ್ಲಲ್ಲೇ ಇದ್ದೀರಪ್ಪ ನೀವು, ಆಚೆಗೆ ಬಂದಿಲ್ಲ. ಅಲ್ಲೇನು ಮಾಡ್ತಿದ್ರು ಅದಕ್ಕೆ ಇಷ್ಟೊತ್ತು ಗಂಟವ? ಸರಿಯಾಗಿ ಹೇಳ್ದೆ ಬಿಡಮ್ಮ ನೀನು. ಇತ್ಲಲ್ಲೇನು ಡ್ಯಾನ್ಸ್ ಮಾಡ್ತಿದ್ನ ನಾನು? ಎಷ್ಟೊಂದು ಪಾತ್ರೆಗಳಿದ್ದು ಅಂತ ನೋಡಿದ್ದ ನೀನು? ನೆನ್ನೆ ಬೇರೆ ಅದು ಇದು ಎಲ್ಲ ಮಾಡಿದ್ವಲ್ಲ, ಹಪ್ಪಳ ಅಂತೆ ಬೋಂಡ ಅಂತೆ ಅವೆಲ್ಲವ ಪಾತ್ರೆಗಳಾಗಿರಲ್ವಾ? ಸುಮ್ಮನೆ ಮಾಡಿ ಇಟ್ಬಿಡೋಕಾಯ್ತದ ಎಲ್ಲದನ್ನೂ? ಪಾತ್ರೆ ಬೇಡವಾ ತಿಂಡಿ ಮಾಡೋಕ್ಕೆ? ಅದಕ್ಕೆ ಒಂದಿವ್ಸ ಪಾತ್ರೆ ತೊಳ್ಕೊಬರೋಣ ಅಂತ ಹೋದೆ. 1-1:30 ಗಂಟೆಯಿಂದ ತೊಳೆದ್ರೂ ಇನ್ನೂ ಅರ್ಧ ಪಾತ್ರೆನೂ ಮುಗ್ದಿಲ್ಲ. ನೀನೇನವ ಹೇಳ್ಬಿಡ್ತೀಯಾ? ಅಷ್ಟೊಂದು ಪಾತ್ರೆ ತೊಳ್ಕೊ ಬರೋಷ್ಟರಲ್ಲಿ ಸಾಕಾಗೋಯ್ತು. ಅಲ್ಲಿ ಕಣದ್ಕೆ ನಾದಿನಿ ಬಂದವಳೆ ಒಂದಿಟ್ಟು ಟೀ ಕಾಫಿ ಇಟ್ಕೊಡೋಣ ಅನ್ನೋದಿಲ್ಲ ನಿಮಗೆ. ಪಾತ್ರೆನೇ ಹೆಚ್ಚಾಗೋಯ್ತಾ ನನ್ಕಿನ್ನವ? ಏನು ಪಾತ್ರೆನ ಆಮೇಲೆ ತೊಳ್ಕೊಬೋದಿತ್ತು? ಏನು ಬಾಂಡೆ ಇರಲಿಲ್ವ ನಿಮ್ಗೆ ಏನಾದ್ರು ತಿಂಡಿ ಗಿಂಡಿ ಮಾಡೋಕ್ಕೆ? ಏನು ಮಾಡ್ತಿದ್ರಿ ತಿಂಡಿಯಾ? ಏನೋ ಒಂದು ಕುಕ್ಕರೋ ಬಾಂಡ್ಲಿಲೋ ಮಾಡಬೇಕು. ಇನ್ನು ಮಿಕ್ದ ಆಮೇಲೆ ತೊಳ್ಕೊಂಡು ಆಯ್ತಿರ್ಲಿಲ್ವ ನಿಮಗೆ? ಹ್ಞೂ ಕಣವ, ನೀನು ಸರಿಯಾಗಿ ಹೇಳ್ದೆ. ನಿನಗೇನು ಬತ್ತೀಯಾ, ತಿನ್ಕಂತೀಯ, ಉಣ್ಕಂತೀಯ, ಹೋಯ್ತೀಯಾ? ಕೂತಿದ್ದು ನಾನು ತಾನೇ ಎಲ್ಲ ಕೆಲಸ ಮಾಡೋಳು. ನನಗೆ ಇರೋದು ಜವಾಬ್ದಾರಿ ಅನ್ನೋದು. ನಿನಗೇನವ ಬಂದು ತಿನ್ಕೊಂಡು ಹೋಗಳಿಗೆ? ನೀನೇನು ಹೇಳ್ಬಿಡ್ತೀಯ, ಒಂದು ಪಾತ್ರೆ ಇರಲಿಲ್ವಾ ಅಡುಗೆ ಮಾಡೋಕ್ಕೆ ತಿಂಡಿ ಮಾಡೋಕ್ಕೆ ಅಂತವ? ಆಮೇಲೆ ಅದಿಲ್ಲ ಇದಿಲ್ಲ ಅಂತ ಒಂದು ಗಳಿಗೆ ಹೋಗೋಗಿ ಪಾತ್ರೆ ತೊಳ್ಕೊ ಬರೋಕ್ಕಾಯ್ತದ? ಆಮೇಲೆ ತೊಳಿತೀನಿ ಅಂದರೆ ಬಿಸಿಲು ಹತ್ಕೊಂತದೆ. ಅಲ್ಲಿ ಇಟ್ಲಲ್ಲಿ ಕುತ್ಕೊಂಡು ತೊಳೆಯೋಕ್ಕಾಗಕ್ಕಿಲ್ಲ ಏನೂ ಇಲ್ಲ. ನಿಂದೊಳ್ಳೆ ಆಯ್ತಲ್ಲ. ಅಲ್ಲ ಇವಾಗ ಏನು ನಿನಗೆ ಟೀ ಕಾಫಿ ಕೊಡಲಿಲ್ಲ ಅನ್ನೋದೇ ಆಯ್ತಾ ಇಲ್ಲಿ? ಯಾಕೆ ಹಿಂಗೆ ಜಗಳ ತೆಗಿಯಕ್ಕೆ ಬರ್ತೀವಿ ಯಾವಾಗ ನೋಡಿದ್ರೂ ನೀನು?
ನಾನು ಜಗಳ ತೆಗಿಯಕ್ಕೆ ಬರ್ತಾಯಿದ್ದೀನಾ? ಅಲ್ಲ, ನೆಟ್ಟಿಗೆ ಟೈಮ್ ಸರಿಗೆ ಟೀ ಕಾಪಿ ಕೊಡ್ತಿಲ್ಲ ನೀವು ಜಗಳ ತೆಗಿತಿರೋದು ನನಗೆ ಹೇಳಕ್ಕೆ ಬರ್ತಿರಲ್ಲ, ಜಗಳ ತೆಗಿಯಕ್ಕೆ ಬರ್ತೀಯ ಅಂತವ? ಸರಿಯಾದರಿದ್ದೀರಿ ಬಿಡಿ ನೀವೇ. ಏನು ಸರಿಯಾದರು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿಲ್ಲಮ್ಮ? ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡು. ನಾನು ನಿಮ್ಮ ಅದಕ್ಕೆ ಸುಮ್ಮನಲ್ಲ, ಏನು ಸುಮ್ಮನಿದ್ದೀನಿ, ಎಲ್ಲ ಕೇಳಿಸ್ಕೊಂತೀನಿ ಅಂತವ. ಇಲ್ದಿದ್ದೆಲ್ಲವ ಮಾತಾಡಕ್ಕೆ ಬರ್ಬೇಡ ನೀನು ನನ್ನ ಹತ್ರವ. ಅಲ್ಲ, ಇವಾಗ ಏನಾಯ್ತು ಅಂತವ? ನಿನಗೆ ಟೀ ಕಾಪಿ ಕೊಡಲಿಲ್ಲ ಅಂತನಾ? ಇರು, ಹೊಸಿ ಹೊತ್ತು ತಡ್ಕೊ ಹೋಗಿ ಮಾಡ್ಕೊಬಂದು ಕೊಡ್ತೀನಿ. ಅದೆಷ್ಟು ಬೇಕಷ್ಟು ಕುಡಿಯುವಂತೆ. 4 ಗ್ಲಾಸೇ ಮಾಡ್ಕೊಬತ್ತೀನಿ, ಒಂದಾಗಲಿಲ್ಲ ಅಂದರೆ 4 ಮಾಡ್ಕೊಬತ್ತೀನಿ ಗಣಂತೆ, ಕುಡಿಯುವಂತೆ. ಏನು ಇವಳಿಗೆ ಟೀ ಕಾಪಿ ಕೊಡಲಿಲ್ವಂತೆ? ಏನು ಇವ್ರ ಮನೇಲಿ ಹಂಗೆ ಮಾಡಿ ಹಾಕ್ಬಿಡ್ತಾರೆ, ನಾವು ಓದೋದಂಗೆ ಅನ್ನಂಗೆ ಹೇಳ್ತಾಳೆ ಇಲ್ಲಿ. ಏನದಕ್ಕೆ ಮಾತಾಡ್ತಿದ್ದೀರಾ? ನಾನು ಬಂದಂಗೆ ಏನು ಮಾಡೋಕ್ಕಿಲ್ವ ನಿಮಗೆ? ನಮ್ಮ ಮನೆಗೆ ಬಂದಾಗ ಹೆಂಗೆ ನೋಡ್ಕೊತೀನಿ? ಯಾವಾಗಲೂ ಅಪರೂಪಕ್ಕೆ ನಾದಿನಿ ಬಂದವಳೆ ಮನೆಗೆ ಅಂತವ, ನೋಡ್ಕೊಳಕ್ಕಾಗಕ್ಕಿಲ್ವೇನದಕ್ಕೆ ನಿಮಗೆ? ಏನು ಹಂಗೆಯಾ? ಏನೋ ಇಲ್ದಿದ್ದೆಲ್ಲ ಮಾಡ್ತಾಯಿದ್ದೀರೇನೋ ಅನ್ನಂಗೆ ಆಡ್ತಾಯಿದ್ದೀರಪ್ಪ. ಒಂದಿಟ್ಟು ಮನೆ ಕೆಲಸ ಮಾಡ್ಕೊಂಡು ಹೋಗೋಕೆ ಹಿಂಗೆ ಆಡ್ತಿರಲ್ಲ ಅದಕ್ಕೆ ನೀವು? ಒಂದೀಟ್ ಮನೆ ಕೆಲಸ ಏನವಾ? ಒಂದಿನ ಮಾಡಿ ನೋಡು, ಗೊತ್ತಾಯ್ತದೆ. ಅಲ್ಲಿ ಬೆಳಿಗ್ಗೆ ಎದ್ದು ಕಸ ಗೀಸ ಎಲ್ಲ ಹೊಡೆದು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಕುಂಕುಮ ಅರಿಶಿನಲ್ಲಿ ಇಟ್ಟು ಹೂ ಇಟ್ಟು ಬರಬೇಕು. ಆಮೇಲೆ ಬಂದು ಒಳಗಡೆ ಕಸ ಮುಸ್ರೆಲ್ಲ ನೋಡ್ಕೊಂಡು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ತಿಂಡಿ ಮಾಡ್ಕೊಡ್ಬೇಕು. ಮಂಜುಗೆ ತಿಂಡಿ ಮಾಡಿ 9 ಗಂಟೆ ಅಷ್ಟರಲ್ಲಿ ಕಳಿಸ್ಬೇಕು ಅವನಿಗೆ. ಈ ಸ್ಕೂಲಿಗೆ ಕಳಿಸಾದ್ಮೇಲೆ ಮತ್ತೆ ಪಾತ್ರೆ ತೊಳೆದು ಬಟ್ಟೆ ಗಿಟ್ಟೆ ಇರೋವನ್ನೆಲ್ಲ ತೊಳೆದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಸಂಜೆಗೆ ಅಡುಗೆ ಮಾಡಿ. ಇವೆಲ್ಲ ಹಿಂಗೆ ಆಗೋಯ್ತವೆ ಅನ್ಕೊಬಿಟ್ಟಿದ್ದೀನವ. ಯಾವತ್ತಾರು ಮಾಡಿದ್ರೆ ತಾನೇ ಗೊತ್ತಿರೋಕ್ಕೆ. ಇರೋದು 3 ಜನ ಇದ್ದೀರಿ ನಿಮ್ಮ ಮನೇಲಿ, ಇನ್ನೇಟು ಕೆಲಸ ಇರ್ತದೆ? ನಿನ್ನ ಗಂಡ ವಾರಕ್ಕೊಂದಿನ ಬರ್ತಾನೆ, ಬೆಂಗಳೂರಿನಾಗ ಕೆಲಸ ಮಾಡ್ಕೊತಾನೆ. ಇರೋದು ಇಬ್ಬರು ನೀವು, ಅತ್ತೆ ಸೊಸೆರು. ಇನ್ನೇನಾಯ್ತದ ನಿನಗೆ? ಅದಕ್ಕೆ ನಾವು ಎಷ್ಟು ಜನನಾದ್ರು ಇರಲಿ, ನಮ್ಮ ಮನೇಲಿ ಹೆಂಗಾದ್ರೂ ಮಾಡ್ಲಿ ಕಣದ್ಗೆ. ತವ್ರ ಮನೆಗೆ ಮಗಳು ಬಂದವಳೆ ಅಂದಮೇಲೆ ನೆಟ್ಟಿಗೆ ಮಾಡಾಕ್ಬೇಕು ನೀವು. ಆಗಲಿಲ್ಲ ಅಂದರೆ ಹೇಳ್ಬಿಡಿ ಮುಂದಿನ ಸರಿಯಿಂದವ. ನಾನು ಬರೋಕ್ಕೆ ಇಲ್ಲ ಇಲ್ಲಿಗೆ. ಬಂದರೆ ತಾನೇ ನಿಮಗೆ ತೊಂದರೆ? ಏನು ತೊಂದರೆ ಗಿಂದ್ರೆ ಅಂದ್ಕೊಂಡು ಮಾತಾಡ್ಕೊಂಡು ಹೇಳ್ತಿರೋದು ಒಂಚೂರು ಅರ್ಥ ಮಾಡ್ಕೊಳ್ಳವ ನೀನುವೇ. ನನಗೂ ಕೆಲಸ ಇತ್ತು, ಬಂದೆ ಮಾಡ್ಕೊಡ್ತೀನಿ ಇರು ಅಂತ ಹೇಳ್ತಾ ಇಲ್ವ ನಾನು? ಅತ್ತೆ ನೀವೇನು ಸುಮ್ಮನೆ ಪಿಡ ಪಿಡ ಅಂದ್ಕೊಂಡು ನೋಡ್ಕೊಂಡು ನಿಂತಿದ್ದೀರಲ್ಲ. ಹೇಳ್ರಿ ಅಲ್ಲಿ ನಿಮ್ಮ ಮಗಳಿಗೆ ಒಂದಿಟ ಎಷ್ಟು ಕೆಲಸ ಇರ್ತದೆ ಅಂತವ? ಅಯ್ಯೋ ಹ್ಞೂ ಕಣಮ್ಮ, ಆಗಲೇ ನೀ ಹೇಳ್ದೆ ಇವಳಿಗೆ ಅರ್ಥನೇ ಆಯ್ತಾ ಇಲ್ಲ. ಎಷ್ಟು ಹೇಳಿದ್ರು ಅದನ್ನೇ ಮಾತಾಡ್ತಾವಳು ಮತ್ತೆ. ಇವಳಿಗೆ ಅದೇನು ಟೀ ಕಾಪಿ ಅಂತ ಬಡ್ಕೊಂತವಳತ್ತೆಗಿ, ಹೋಗತ್ತೆ ಒಂದು ಟೀ ಕಾಪಿ ಇಟ್ಕೊಡು ಹೋಗತ್ತೆಗಿ. ಅದು ಯಾಕೆ ಹಂಗೆ ಆಡೋಳು ಏನೋ ತೆಗಿ. ಲೇ ವೀಣಾ, ಇದು ಯಾಕೆ ಹಿಂಗೆ ಆಡೋದು ಕಲ್ತೀರಿ ನೀನು? ಅಲ್ಲ ಕಣೆ, ದಿನ ಅದಕ್ಕೇನೆ ದೇವರು ಅದಕ್ಕೆ ಹಂಗೆ ಮಾಡ್ತಾರೆ, ಅದಕ್ಕೆ ಹಿಂಗೆ ಚೆನ್ನಾಗಿ ನೋಡ್ಕೊತಾರೆ, ಹಂಗೆ ಚೆನ್ನಾಗಿ ನೋಡ್ಕೊತಾರೆ ಅಂತಿದ್ದಲ್ಲೇ. ಈಗೇನು ಬಂದಿರೋದು ನಿನಗೆ? ಇದು ಯಾಕೆ ಹಿಂಗೆ ಜಗಳ ಕಾಯ್ತಿದೆಯಲ್ಲ ಬೆಳಗ್ಗೆ ಎದ್ದು? ನಿಮ್ಮ ಅಪ್ಪ ಬಂದು ನೋಡಿದ್ರೆ ಎಲ್ಲರಿಗೂ ಸರಿಯಾಗಿ ಮಂಗಳಾರತಿ ಮಾಡ್ತಾರೆ. ಹೇಳ್ದಷ್ಟು ಕೇಳು, ಸುಮ್ಮ ಕೂತ್ಕೋ. ಅವಳೊಂದಿಟ್ಟು ಹೋಗಿ ಕಾಪಿ ಮಾಡ್ಕೊ ಬರಲಿ. ಅದು ಯಾಕೆ ಹಂಗೆ ಆಡಿಯಾ? ಅಯ್ಯ ಅಮ್ಮ, ನಾನೇನಮ್ಮ ಹೇಳ್ತಾ ಇದ್ದೀನಿ? ನಾನು ಅದನ್ನೇ ತಾನೇ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ಗಂಟೆ ಯಾಕೆ ಕಾಪಿ ಕೊಟ್ಟಿಲ್ಲ ಅಂತವ? ಅಲ್ಲ ಅದಕ್ಕೆ ನೀವು ಎಲ್ಲವ ನಮ್ಮ ಮನೆಗೆ ಬಂದಾಗ ಹೆಂಗೆ ನೋಡ್ಕೊತೀವಿ ಹೇಳಿ ನಾವು? ಅಲ್ಲ ಅಲ್ಲಿ ನೋಡ್ಕೊತೀವೋ ಬಿಡ್ತೀವೋ ಅದು ಬೇರೆ ವಿಷಯ. ಇಲ್ಲಿ ಮಗಳು ಬಂದಾಗ ನೋಡ್ಕೋಬೇಕಲ್ವೇನಮ್ಮ? ನೀನು ಹೇಳೋದಿಲ್ವಲ್ಲಮ್ಮ ಏನು ಒಳ್ಳೆ ಸೊಸೆ ಪರವಾಗಿ ಮಾತಾಡ್ತೀಯಲ್ಲಮ್ಮ ಯಾವಾಗ್ಲೂ ನೀನು. ಏನು ಸೊಸೆ ಪರವಾಗಿ ಮಾತಾಡ್ತವ್ರೆ ಅಂತ ನೀವಾಗ ಹೇಳ್ತಾ ಇದೀಯ ಅಂತವ ನೀನು? ಏನು ಮಾತಾಡ್ತವ್ರು ಅತ್ತೆ ಅಂತವ? ಸುಮ್ಮನೆ ನಿಂತಿದ್ರು ಇಷ್ಟೊತ್ತು ಗಂಟವ, ಇವಾಗ ಹೇಳಿ ಅಂದಿದ್ದು ಒಂಚೂರು ಹೇಳಿದ್ಕೆ ಆಗಲಿ ಸೊಸೆ ಪರವಾಗಿ ಹಂಗೆ ಹಿಂಗೆ ಅಂತ ಶುರು ಮಾಡ್ತೀಯ ನೀನು? ಅಲ್ಲಿ ಕಣೆ, ನಿಮ್ಮ ಮನೇಲಿ ಏನು ನೋಡ್ಕೊಂತೀನಿ ಅಂದಲ್ಲ, ಏನು ನೋಡ್ಕೊಂತೀಯ? ಒಂದಿನ ಒಂದೇ ಒಂದು ದಿನ ಆದ್ರೂ ನೆಟ್ಟಿಗೆ ಟೀ ಕಾಪಿ ಮಾಡ್ಕೊತಿದ್ಯಾ? ನಿಮ್ಮ ಮನೆಗೆ ಬಂದಾಗ ಬತ್ತೀವಿ, ಒಂದಿಟ್ಟು ನೀರು ಗೀರು ಕೊಡ್ತೀಯಾ? ಆಮೇಲೆ ನಿಮ್ಮ ಅತ್ತೆ ಏನಾದ್ರು ಹೇಳಿದ್ರೆ ಒಂದಿಟ್ಟು ಟೀ ಕಾಪಿ ಮಾಡಿಕೊಡ್ತೀಯವ, ಅಷ್ಟೇ ಬಿಟ್ರೆ ಒಂದು ಹೆಜ್ಜೆ ಏನು ಮಾಡಿಕೊಟ್ಟಿಲ್ಲ. ಎದ್ದೋಗಿ ನಮ್ಮ ಜೊತೆ ಕೂತ್ಕೊಂತೀಯ, ಮಾತಾಡ್ತೀಯ, ಆಮೇಲೆ ಹೋಯ್ತೀಯ. ಅಲ್ಲಿ ಕಡೆ ಇಷ್ಟು ದಿನ ಗೌರಿ ಹಬ್ಬಕ್ಕಾಗಲಿ ನಾವು ಬಾಗ್ನ ತಗೊಂಬಂದಿದ್ದೀವಲ್ಲ, ಒಂದಿನಾದ್ರೂ ನಿನ್ನ ಯೋಗ್ಯತೆಗೆ ಒಂದಿನಾದ್ರೂ ಏನಾದರೂ ಮಾಡಾಕಿದ್ದೀನಿ? ಗೌರಿ ಹಬ್ಬಕ್ಕೆ ಬಾಗ್ನ ತಂದವ್ರನ್ನ ಯಾವತ್ತು ಮಾಡಾಕ್ತಂದು ಕಳಿಸ್ಬಾರ್ದು ಅಂತಾರೆ. ನೀವು ಒಂದಿನ ಇಷ್ಟು ದಿನ ಮದುವೆ ಆಗಿ ಇಷ್ಟು ದಿನ ಆಯ್ತು, ಇಷ್ಟು ವರ್ಷ ಆಯಿತು, ಒಂದಿನ ಯಾವತ್ತಾದ್ರೂ ಗೌರಿ ಹಬ್ಬಕ್ಕೆ ಏನಾದರೂ ಮಾಡಾಕಿದ್ದೀನಿ ನೀನು? ನಾನು ನಿಮ್ಮ ಅಣ್ಣ ಬಾಗ್ನ ತಕ ಬತ್ತೀವಲ್ಲ, ಏನಾದ್ರು ಮಾಡಿಟ್ಟಿದ್ದೀಯಾ? ಅದು ಬಿಡು, ಆಯಿತು, ಹೋಗ್ಲಿ, ಹಾಳು ಬಿದ್ದೋಗ್ಲಿ. ನಾವು ಬಂದಾಗ ಮನೇಲಿ ಚಿಕನು ಮಟನು ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ಒಂದಿನ ಯಾವತ್ತಾದ್ರೂ ಅದಕ್ಕೆ ತಿನ್ನಿ, ಅದಕ್ಕೆ ಅಣ್ಣ ತಿನ್ನಿ ಅಣ್ಣ ಅಂತವ ಕೊಟ್ಟಿದ್ದೀಯನೇ ನೀನು? ಒಂದಿನ ಕೊಟ್ಟಿದ್ದೀನಿ ನೀನು? ಮಾತಾಡೋಕೆ ಬತ್ತಿಯಲ್ಲಿ ಇಲ್ಲಿ. ನನಗೆ ಸಿಟ್ಟತ್ತಿಸ್ಬಿಡ. ಆಮೇಲೆ ನಾನು ರೇಗ್ಸರ್ ಹೇಗಿರೋ ಬರೋದ್ನೆಲ್ಲವ ಜಾಲಾಡ್ಬಿಡ್ತೀನಿ. ಆಮೇಲೆ ಹಿಂದಿಂದೆಲ್ಲವ ಸುಮ್ಮನಿರ್ಬೇಕಷ್ಟೇ. ಅಲ್ಲ ಅದು ಬಿಡು, ಆಯಿತು, ತಿನ್ನ ಉಣ್ಣೋದು ಬಿಟ್ಬಿಡೋಣ. ಒಂದಿನ ಕುಂಕುಮ ಕೊಟ್ಟಿದ್ಯಾ ನೀನು? ಕುಂಕುಮ ಒಂದಿನ ಕುಂಕುಮ ಕೊಟ್ಟಿದ್ದೀನಿ ನನಗೆ. ಅಲ್ಲ ಅಷ್ಟೊಂದು ದಿನ ಬಂದಿದ್ದೀನಿ ನಿಮ್ಮ ಮನೆಗೆ. ನಿಮ್ಮ ಅತ್ತೆ ಹೇಳಿದ ದಿನ ಮಾತ್ರವ ಕುಂಕುಮ ಕೊಡ್ತೀವಿ ಹೊರತು ಇನ್ನು ಮಿಕ್ಕಿದ್ದೇನು ಕೊಟ್ಟಿದ್ದೀನಿ ನೀನು ಯಾವತ್ತಾದ್ರೂ? ಒಂದಿನ ನೆಟ್ಟಿಗೆ ನೋಡ್ಕೊಂಡಿದ್ದೇನೆ. ಒಂದು ಟೀ ಕಾಪಿ ಕೊಡೋಕೆ ಏನಿಲ್ಲ ನೀನು.
ಈಗ ಮೊನ್ನೆ ಸಾತೆ ಅದು ಯಾರಿಗೋ ಮದುವೆ ಇತ್ತು ಅಂತವ ಇವ್ರ ಮನೆ ತ ಹೋಗಿದ್ವಲ್ಲ ಸಿದ್ಧ ಆಗಕ್ಕೆ ಒಂದು ಟೀ ಕಾಪಿನೂ ಕೊಡ್ಲಿಲ್ಲ ಕಣದ್ಕೆ ಅವರು ಅಲ್ಲ ಒಂದೇ ಒಂದು ಅತ್ತಿಗೆಗೆ ಅಂತ ಒಂದು ಟೀ ಕಾಪಿ ಇಟ್ಕೊಳಕ್ಕೆ ಗತಿರ್ಲಿಲ್ಲ ಇವಳಿಗೆ ಮದುವೆಗೆ ತಡ ಆಯಿತು ಅಂತವ ರೆಡಿ ಆಗಕ್ಕೆ ಹೋಯ್ತವಳೆ ಟೀ ಕುಡಿತೀರಾ ಕಾಪಿ ಕುಡಿತೀರಾ ಬಂದವ್ರಿಗೆ ಏನು ಕುಡಿತೀರಾ ಅಂತ ಕೇಳಿಲ್ಲ ಈಗ ಎದ್ದು ಬೆಳಿಗ್ಗೆನೇ ಟೀ ಕೊಡ್ಲಿಲ್ಲ ನನಗೆ ಅಂತವ ಜಗಳಾಡ್ತವಳದು ಇವಳು. ಯಪ್ಪೋ 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 ನೋಡ್ದಿನಮ್ಮ ನೀನು ಸೊಸೆನ ನೋಡ್ದ ಏನೇನು ಇಟ್ಕೊಂಡವಳು ಮನ್ಸಲ್ಲಿ ನೋಡ್ದಿನಮ್ಮ ಒಂದಿನ ನನ್ನ ಮುಂದೆ ಹೇಳಿಲ್ ಕಣಮ್ಮ ಈಟೋ ಶಾದ್ರುವೆ ಇವನ್ನೆಲ್ಲವ ಓ ಅಲ್ಲಿ ಕಣದ್ಕೆ ನನ್ನ ಮುಂದೆನೇ ಹೇಳು ರೀ ಅವತ್ತವತ್ತು ತಪ್ಪು ಮಾಡಿದಾಗ ಇವಾಗ ಎಲ್ಲ ಸೇರಿಸ್ಕೊಂಡು ನನ್ನ ಕಾಪಿ ಕೇಳಿದ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಕಾಪಿ ಕೇಳಿದ್ದೆ ಅಲ್ವಾ ನಾನು ಒಂದು ಕಾಪಿ ಕೇಳೋ ಯೋಗ್ಯತೆ ಇಲ್ವಾ ನನಗೆ ಈ ಮನೇಲಿ ಏನು ಅನ್ಕೊಂಬಿಟ್ಟಿದ್ದೀರಾ ನನ್ನ ಅಲ್ಲ ಒಂದೇ ಒಂದು ಕಾಪಿ ಕತಿ ಇಲ್ವಾ ಈ ಮನೇಲಿ ನನಗೆ ಅಲ್ಲ ಒಂದು ಕಾಪಿ ಕೇಳಿದ್ಕೆ ಮಾರುದ್ದ ಏನೇನು ನನ್ನ ಮೇಲೇನೆ ಹೇಳ್ತಿರಲ್ಲತ್ತೆ ಇಲ್ದಿರೋದ್ನೆಲ್ಲವಾ ಏನೇ ಇಲ್ದಿರೋದ್ನೆಲ್ಲವ ಹೇಳಿದ್ ನಿನಗೆ ಇರತ್ ನಾನೇ ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇದ್ದೀನಾ ಹೇಳೋಷ್ಟು ಕೇಳ್ಬೇಕು ಸುಮ್ಮನೆ ನನಗೂ ಸುಮ್ಮನೆ ಪಿತ್ತನೆ ತೆಗೆರಿಸ್ಬಾರ್ದು ನಾನೇನು ಕಾಪಿ ಕೊಡೋಗಿಲ್ಲ ಅನ್ನ ಒಂದು ದಿವಸ ಇತ್ತು ತಡ ಆಯ್ತವ ನೆನ್ನೆ ಪಾತ್ರೆ ಎಲ್ಲವ ಜಾಸ್ತಿ ಇತ್ತು ಹಬ್ಬದಡ್ಗೆ ಮಾಡಿರ್ಲಿಲ್ಲ ನೀನು ಬಂದಿದ್ದೆ ಅಂತವ ಅದಕ್ಕೆ ಪಾತ್ರೆ ಎಲ್ಲ ಜಾಸ್ತಿ ಇತ್ತಲ್ಲ ಅದಕ್ಕೆ ಹಿಂಗಾಯ್ತವ ಅಷ್ಟೇ ಒಂಚೂರು ತಡ ಆಗಿದ್ಕೆ ನೀನು ಸಹಿಸ್ಕೊಳ್ದಂಗೆ ಇಲ್ದಿದ್ದೆಲ್ಲವ ಮಾತಾಡಕ್ಕೆ ಬಂದರೆ ಅಯ್ಯೋ ಆಯ್ತು ಬಿಡೋದಕ್ಕೆ ಏನಾದರೂ ಮಾಡ್ಕೊಳ್ಳಿ ನೀವು ನನಗೇನಾಗಬೇಕು ಎಷ್ಟೊತ್ಕಾದ್ರೂ ಕುಡೀರಿ ಎಷ್ಟೊತ್ಕಾದ್ರೂ ಎದ್ದೇಳ್ರಿ ಎಷ್ಟೊತ್ಕಾದ್ರೂ ತಿನ್ನಿರಿ ನನಗೇನಾಗಬೇಕಾಗೈತೆ ನಾನು ಇವತ್ತು ಬಂದು ನಾಳೆ ಹೋಗಲ್ ತಾನೆಯಾ ಹಂಗೆ ಅದಕ್ಕೆ ತಾನೆಯಾ ನೀವು ಬೆಲೆ ಕೊಡ್ತಿಲ್ಲ ನನಗೆ ಅಲ್ಲ ನೀವು ಏನಾದರೂ ಮಾಡ್ಕೊಳ್ಳಿ 8 ಗಂಟೆಗಾದ್ರೂ ಕುಡೀರಿ ಕಾಪಿ 10 ಗಂಟೆಗಾದ್ರೂ ಕುಡೀರಿ ಮಗಳು ಮನೆಗೆ ಬಂದವಳೆ ಅಂತವ ಒಂದಿಟ್ಟು ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ ನಿಮ್ಮ ತವ್ರ ಮನೆಗೆ ಹೋದಾಗ ಅವರು ಹಂಗೆ ಮಾಡಿದ್ರೆ ಗೊತ್ತಾಯ್ತದೆ ನಿಮಗೆ ಇವಾಗೇನು ಗೊತ್ತಾಯ್ತದೆ ಇನ್ನೊಬ್ರು ನಾ ಹೆಂಗೆ ನೋಡ್ಕೊಳೋದು ಅಂತವ ನೋಡಿ ಕಲ್ತ್ಕೋಬೇಕು ಒಂದಿಟ ನಿನ್ನನ್ನು ನೋಡಿ ಕಲ್ತ್ಕೋಬೇಕ ನಮ್ಮಿ ಕಂಡಿದ್ದೀನಿ ನಿನ್ನ ನೋಡಿ ಕಲ್ತ್ಕೊಳ್ಳೋದು ಕಂಡಿದ್ದೀನಿ ಕಣನ್ ತಗೋ ನಾನು ಅಲ್ಲ ಮನೆಗೆ ಬಂದಾಗ ಒಂದು ಲೋಟ ನೀರು ಕೊಡೋಲ್ಲ ನೀನು ನಿನ್ನ ನೋಡಿ ಕಲ್ತ್ಕೋಬೇಕೇನೋ ನಾನು ಅಲ್ಲ ಇವಾಗ ಸುಮ್ಮನೆ ತಕರಾರು ತೆಗಿತಿರ್ಬೇಡ ನನಗೆ ಅತ್ತೆ ನೀವಾದ್ರೆ ಹೇಳಿ ಅತ್ತೆ ಯಾಕೆ ಹಿಂಗೆ ನಿಂತಿದ್ದೀರಿ ಇವತ್ತು ನೀವು ಏನಂತ ಹೇಳೋದು ಹೋಗ ಮಾತಾಗ ನನಗೆ ಸಾಕಾಗೈತಿ ಇಬ್ಬರಿಂದವ ನಿಮಗೆ ಅದು ಯಾಕೆ ಹಿಂಗೆ ಅದಕ್ಕೆ ನಾನು ಹಿಂಗೆ ಜಗಳಾಡೋದು ಕಲ್ತ್ಕೊಂಡಿದ್ದೀರಿ ಚೆನ್ನಾಗೇ ಇದ್ರಲ್ಲಿ ಇಬ್ರು ಇದ್ಯಾಕೆ ಹಿಂಗೆ ಆಡ್ತಿರ್ರಿ ನೀವು ಚಂದಾಗಿದ್ದರು ಅದು ಇದು ಹಳೆ ಪಳೆದನ್ನೆಲ್ಲ ತಕ್ಕೊಂಡು ಹಿಂಗೆ ಜಗಳ ಕೈಕೊಂಡು ಕೂತಿದ್ದೀರಲ್ಲ ಯಾಕೆ ಹಿಂಗೆ ಅಂತವ ಸುಮ್ಮನೆ ನೀನಾದ್ರೂ ತೆಗಿ ಏನಾದರೂ ಹಾಳಾಗೋಗ್ಲೇ ತಗೊಳ್ಳಿ ಏನಾದರೂ ಹೇಳ್ಕೊಂಡು ಸುಮ್ಮನೆ ನೀನಾದ್ರೂ ನೀನು ಹಿರಿಯಳಾಗಿ ನೀನೇ ಹಿಂಗೆ ಜಗಳಕ್ಕಾದ್ರೆ ಅವಳಿಂದೇನು ಮಾಡೋಳು ಅವಳು ನಿನ್ನ ಜೊತೆಗೆ ಸೇರ್ಕೊಂಡು ಜಗಳಕ್ಕಾಯ್ತಾಳೆ ಅಷ್ಟೇ ಹ್ಞೂ ಕಣಮ್ಮ ನನಗೆ ಬುದ್ಧಿ ಇಲ್ಲ ಅದಕ್ಕೆ ಜೊತೆ ಜಗಳಾಡ್ತಾ ಇದ್ದೀನಿ ನನಗೆ ಬೈಯಮ್ಮ ನೀನು ಎಲ್ಲ ಸೇರ್ಕೊಂಡು ನನಗೆ ಬೈರಿ ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೀರಲ್ಲ ಅಷ್ಟೇ ನನ್ನ ಬೆಲೆ ಏನಿಲ್ಲ ಇನ್ನಿ ಅಪ್ಪಯ್ಯ ಬರಲಿ ಐತೆ ನಿಮ್ಮಿಬ್ರಿಗೂ ಬರಲಿ ಅಯ್ಯೋ ಏನಂತ ಹೇಳೋರಮ್ಮ ನಾನು ಈ ಕಡೆಗೆ ನಿನ್ನ ಕೈಗೆ ಮಾತಾಡಲ್ಲ ಇಲ್ಲ ಸೊಸೆ ಕಡೆಗೆ ಮಾತಾಡಲ್ಲ ಯಾಕೆ ಹಿಂಗೆ ಜಗಳ ಕೈತಿದ್ದೀಯ ಬೆಳಿಗ್ಗೆ ನೀನು ಯಾಕೆ ಬಂದಿದ್ದು ಹೇಳಿ ನೀನು ಮನೆಗೆ ಹಿಂಗೆ ಜಗಳ ಕಡೆಗೆ ಬಂದಿದ್ದ ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಏನು ನಿಮ್ಮ ಅಪ್ಪ ಹಿಂಗೆ ಹೇಳೋದು ನಿಮ್ಮ ಅಪ್ಪ ಹಿಂಗೆ ಹೇಳಿದ್ರು ನಿಮ್ಮ ಅಪ್ಪ ಏನು ಇದನ್ನೇ ಮಾಡೋದು ಕಣಂತೆ ಏನು ಇಬ್ಬರು ಜಗಳಾಡ್ರಿ ಅಂತ ಅಂದದ ನಿಮ್ಮ ಅಪ್ಪಯ್ಯ ಅಲ್ಲ ಹಿಂಗೆ ಬೆಳಿಗ್ಗೆ ಜಗಳಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಾದ್ರೂ ಏನಂತ ಅನ್ಕೊಂಡರು ಮರ್ಯಾದಿಂದ ಇದೀವಿ ಕಣಮ್ಮ ನಾವು ಓಹೋ ಹಂಗಂದ್ರೆ ನೀನು ಇವಾಗ ಏನು ಹೇಳ್ತಾ ಇರೋದಮ್ಮ ನಾನು ಮಾತ್ರವಾ ಮರ್ಯಾದಿಂದಿಲ್ವಾ ನಾನು ಮಾತ್ರ ಜಗ ಕಾಯಕ್ಕೆ ಬಂದಿದ್ದೀನಾ ಅಲ್ಲ ಬೆಳಿಗ್ಗೆನೇ ಎದ್ದು ಕಾಪಿ ಟೀ ಏನಾದ್ರು ಮಾಡಿಕೊಟ್ಟಿದ್ರೆ ಇಷ್ಟೊಂದೆಲ್ಲ ಯಾಕಾಯ್ತಿತ್ತು ಅಲ್ಲ ನೀನು ಸೊಸೆಗೆ ಹೇಳೋದ್ಬಿಟ್ಟು ನನಗೆ ಹೇಳ್ತಾ ಇದೆಯಲ್ಲಮ್ಮ ಎಲ್ಲನೂ ಸೊಸೆಗೂ ಒಂಚೂರು ಹೇಳು ನೀನು ಹಿಂಗೆ ಮಾಡಿರತ್ತೀಯ ಅವ್ರು ಇಡ್ತಿದಾಗಿಲ್ಲ ಅಲ್ಲ ಇವಾಗ ನೀನು ಏನಂತ ಮಾತಾಡ್ತಿದ್ಯಾ ನೀನು ಈಗ ನಾನು ಸೊಸೆ ಜೊತೆಲಿ ನಾನು ಜಗಳ ಕಾಯ್ಬೇಕು ಅಷ್ಟೇ ತಾನೇ ನಿಂದು ಈಗೇನು ಅವ್ಳಿಗೆ ಹೊಡೆದು ಬಡ್ದು ಕಳ್ಸೋಣ ಅವ್ರ ತವ್ರ ಮನೆಗೆ ಅದು ತಾನೇ ಬೇಕಾಗಿರೋದು ನಿನಗೆ ಅಲ್ಲ ನಿಮ್ಮ ಮನೇಲಿ ನೀ ಮತ್ತೆ ಜಗಳ ಆಡ್ತಾಳೆ ಅಂತವ ನಾನು ಜಗಳ ಆಡಬೇಕು ಅಂತ ಅಂತೀಯಲ್ಲ ನೀನು ಎಂತಲ್ಲಿರ್ಬೇಕು ನೀನು ಅಂತವ ನಿಮ್ಮ ಅತ್ತೆ ಜೊತೆಲಿ ಜಗಳ ಕಾಯ್ಕೊಳ್ಳೋದು ಸಾಲದು ಅಂತವ ಇಲ್ಲೂ ಬಂದು ನಮ್ಮ ಮನೇಲೂ ಜಗಳ ಕಾಯ್ತಾ ಇದೆಯೇನು ನೀನು ಯಾಕೆ ಬಂದೆ ಹಿಂಗೆ ಜಗಳಾಡಕ್ಕೆ ಬಂದೆ ನೀನು ಏನೋ ಅಪ್ರೂಪಕ್ಕೆ ಮಗಳು ಮನೆಗೆ ಬಂದವಳೆ ಚೆನ್ನಾಗಿದ್ದು ಹೋಗ್ಲಿ ಅಂತವ ನಾನು ಆಯ್ಸಪಟ್ರೆ ಅಲ್ಲ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ನಮ್ಮ ಅತ್ತೆ ದೇವ್ರಂತವಳು ನಮ್ಮ ಅತ್ತಿಗೆ ದೇವ್ರಂತವಳು ಅಂದ್ಕೊಂಡು ಓಡಾಡ್ತಿದ್ದಲೆ ಇವಾಗೇನಾಯ್ತೆ ನಿನಗೆ ಈಗೇನು ದೇವ್ರಿದ್ದಳು ದೆವ್ವಾಗೋದ್ಲೇನು ಅಲ್ಲಿ ಕಣೆ ನಿಂಗೇನು ಕಾಪಿ ಇಟ್ಕೊಂಡು ಕುಡಿಯೋಕ್ಕೆ ಕೈಕಾಲೇನು ಸೋತಾಗವ ನಿನಗೆ ಇಲ್ಲ ಬಾಣ್ತಿನ ಬಸ್ರಿನ ನೀನು ಅಲ್ಲ ಒಂದಿಟ್ಟು ಕಾಪಿ ಇಟ್ಕೊಂಡು ಕುಡಿಯೋಕ್ಕಾಗಿಲ್ಲ ನಿನ್ನ ಕೈಲಿ ಬಂದು ನಿಮ್ಮ ಅತ್ತಿಗೆ ಕೈಲಿ ಜೋರು ಮಾಡ್ತಾ ಇದೀಯ ನೀನು ತವ್ರ ಮನೆ ಅಂದಮೇಲೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕಣೆ ಎಂತರ್ಸ್ಕೊಂಡು ಅದಕ್ಕೆ ದಿರ್ ಬಂದ ತಕ್ಷಣವ ಒತ್ತಿಗೆ ದಿರ ಎಲ್ಲ ಮಾಡಲಿ ನಾವ್ಯಾಕೆ ಮಾಡಬೇಕು ಅಂತ ಕೂತ್ಕೊಂಡ್ರೆ ಹೆಂಗಾಯ್ತದೆ ಇವಾಗ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅದಕ್ಕೆ ಅದು ಇದು ಮಾಡ್ಕೊಡೋಕ್ಕಿಲ್ವೇ ನಿನಗೆ ಸಹಾಯ ಮಾಡ್ಕೊಡೋಕ್ಕಿಲ್ವೇ ಹಂಗೆ ಇಲ್ವಾ ಅಂತ ಅಂದ್ಕೊಂಡು ಮಾಡ್ಬೇಕಪ್ಪ ಏನಾಗೋಯ್ತಿತ್ತು ಅಂತವ ನಿನಗೆ ಕಣಮ್ಮ ನಾನೇ ಮಾಡ್ಕೊಂಡು ಕುಡಿತೀನಿ ಬಿಡು ನಾನೇ ಮಾಡ್ಕೊಂಡು ಕುಡಿಯೋಕ್ಕೆ ಇಲ್ಲಿ ಯಾಕಮ್ಮ ಬರ್ಬೇಕಿತ್ತು ನಾನು ನಮ್ಮ ಮನೇಲಿ ಮಾಡ್ಕೊಂಡು ಕುಡಿತಿದ್ದೆ ನಾನು ಇಲ್ಲಿ ಯಾಕೆ ಬಂದೆ ನಾನು ಅಲ್ಲ ಒಂದಿಟ್ಟು ಕಾಪಿ ಟೀ ಇಟ್ಕೊಳಕ್ಕಾಗೋದಿಲ್ಲ ಅಂತ ಅಂದಮೇಲೆ ನೀವೇನ್ರಮ್ಮ ನೋಡ್ಕೊಂತೀರ ನನ್ನ ಬಾಂಟಿ ಬಸ್ರಿ ಏನಾದರೂ ಆಗೋದ್ರಿ ನಾನು ಇನ್ನೇನು ನೋಡ್ಕೊಂಡಿರೋ ಏನೋ ಕಣಮ್ಮ ನೀವಿಬ್ರು ಅತ್ತೆ ಸೊಸೆರು ಸರಿಯಾಗಿದ್ದೀರಾ ಬುಡಿ
ಅಲ್ಲಿ ಕಣಮ್ಮ ಸುಮ್ಮ ಇವಾಗ ಯಾಕೆ ಸುಮ್ಮನೆ ಅತ್ತೆ ಜೊತೆ ಜಗಳಾಡ್ತಾ ಇದೀಯ, ಯಾಕೆ ಅತ್ತೆಗೆ ಬೈತಾ ಇದೀಯ ಅಂತ ಹೇಳಿ ನೀನು ಇವಾಗ. ಏನಾಯ್ತು ಅಂತವ ಹಿಂಗೆ ಆಡ್ತಾ ಇದೀವಿ? ಒಂದು ಟೀ ತಾನೇ ನಾನು ಇಟ್ಕೊಡ್ತೀನಿ ಇರು, 5 ನಿಮಿಷ ಇರವ ಮಾಡ್ಕೊಟ್ಬಿಡ್ತೀನಿ ಅಂತ ತೆಗಿದ್ದು. ಯಾಕೆ ಹಂಗೆ ಬೆಳಗಿಂದವ ಜಗಳ ಕಾಯ್ತಾ ಇದೀಯ ನೀನು? ಒಂದು ಟೀ ಕಾಪಿ ತಾನೇ ಇಲ್ಲ ಅತ್ತೆಗೆ ಹೇಳಿದ್ರೆ ಇಟ್ಕೊಡೋರಲ್ಲೇ. ಇಷ್ಟೊತ್ತು ಗಂಟವ ಸುಮ್ಮನೆ ನಿಂತ್ಕೊಂಡು ಜಗಳ ಕಾಯೋ ಬದಲು ನೀನೇ ಇಟ್ಕೊಂಡು ಕುಡಿಬೋದಿತ್ತಲ್ಲ. ನೀವು ಸರಿಯಾಗಿದ್ದೀರಿ ಕಣತ್ಗೆ, ನನಗೆ ಹೇಳ್ರಿ ಇಟ್ಕೊಂಡು ಕುಡಿಬೋದಿತ್ತು ಅಂತವ. ಅಯ್ಯ ನಾನೇ ಇಟ್ಕೊಂಡು ಕುಡಿಯೋದಿದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ತಗೊಳ್ಳಿ. ಏನೋ ನೀವು ಅತ್ತೆ ಸೊಸೆರು ಚೆನ್ನಾಗಿದ್ದೀರಾ, ಹಂಗೆ ಇರಿ. ನನಗೇನಾಗಬೇಕು, ನಾನು ಹೋಯ್ತೀನಿ ಕಣಂತೆ. ಬಂದಿದ್ದ ತಪ್ಪಿಗೆ ಒಂದು ಟೀ ಕಾಪಿನೂ ಕೊಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ ಅಂದ್ಕೊಂಡು ಹೋಯ್ತೀನಿ ಬಿಡ್ರಿ. ಥೋ ಇದ್ಯಾಕ ಮಿಂಗಾಡಿ ನೀನು ಏನು ಬಂದಿರೋದು ಅಂತವ ನಿನಗೆ? ಬೆಳಿಗ್ಗೆ ಏನು ಎಡಮಗ್ಲಲ್ಲಿ ಎದ್ದು ಬಂದೆ ಹೆಂಗೆ ನೀನು ಅಂತವ? ಯಾಕೆ ಹಂಗಾಡಿ ಅಮ್ಮ ನೀನು? ಅಯ್ಯೋ 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 ಸೀಮೆಗಿಲ್ದಲ್ಲ ಹಂಗಾಡ್ತೀಯಲ್ಲೇ ನೀನು. ಥೂ ಅದೇನು ನನ್ನ ಹೊಟ್ಟೆಲ್ಲ ಹುಟ್ಟದ ಏನ ನೀನು? ನಾನು ನೋಡಿದ್ರೆ ಇಂಥ ಒಳ್ಳೆಳು ನಿನ್ನಂತಲ್ಲಿ ಎತ್ಬಿಟ್ಟಿದ್ದೀನಲ್ಲೇ ನಾನು. ನನ್ನ ಗಂಡು ಮಕ್ಳು ಹಿಂಗಿಲ್ ಕಣವ ನಿಂತರವ. ಹೆಂಗೋ ಸದ್ಯವ. ಅಲ್ಲ ನಿಮ್ಮ ಅತ್ತೆ ಜೊತೆಲಿ ಇದ್ದಿದ್ದು ನಿಮ್ಮ ಅತ್ತೆ ಬುದ್ಧಿನೇ ಕಲ್ತಿದ್ಯಾ, ಕರುಕ್ಲು ಬುದ್ಧಿಯ ನೀನು. ಅಲ್ಲ ಬೆಳಿಗ್ಗೆಯಾ ನಿಮ್ಮ ಅತ್ತಿಗೆ ಜೊತೆಲಿ ಜಗಳಾಡಂಥದ್ದು ಏನಿತ್ತು ಅಂತವ ನಿನಗೆ ಅಂತವ? ನಾನೇನೋ ಇವಾಗ ನಿಮ್ಮ ಅತ್ತಿಗೆ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಕ್ಕೆ ಬರಬೇಡ ನೀನು. ಒಂದು ಕಾಪಿ ಮಾಡಿಲ್ಲ ತಾನೇ, ನೀನೇ ಒಂದಿಟ್ಟು ಹೋಗಿ ಕಾಪಿ ಇಟ್ಕೊಟ್ಟು ಎಲ್ಲರಿಗೂ ಇಟ್ಕೊಡುವೆ. ಯಾಕೆ ನೀನು ಬಂದು ನಿಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ ಜವಾಬ್ದಾರಿ ಇಲ್ವೇ ನಿನಗೆ? ಯಾವಾಗಲೂ ಸೊಸೆ ಆದಳೇ ನೋಡ್ಕೋಬೇಕಾ ಅಪ್ಪ ಅಮ್ಮನ? ಏಕೆ ನಿಮ್ಮ ಅತ್ತಿಗೆನೇ ನೋಡ್ಕೋಬೇಕಾ ನಮ್ಮನ್ನ? ಬಂದು ನೀನೇ ನೋಡ್ಕೊಳ್ಳುವೆ ಮಗಳಾದಳು. ಏಕೆ ನೀನು ಸಾಕಿಲ್ವಾ? ಸಾಕಿ ಬೆಳೆಸಿ ಮದುವೆ ಮಾಡಿಕೊಟ್ಟು ಒಡವೆ ವಸ್ತ್ರ ಏನೇನು ಕೇಳಿದ್ವಿ ಎಲ್ಲ ಕೊಟ್ಟಿಲ್ವ ನಿನಗೆ? ಬಂದು ಮಾಡೋಕ್ಕೇನಾಗಿತ್ತು ನಿನಗೆ? ಅಲ್ಲ ನಿಮ್ಮ ಅತ್ತಿಗೆ ಬಂದಾಗಿಂದವ ಒಂದೇ ಒಂದು ದಿನನಾದರೂ ನೀನು ಅಡುಗೆ ಮನೆ ಕಡೆಗೆ ಹೋಗಿದ್ಯಾ? ನಾನಂತೂ ನೋಡಿಲ್ ಕಣವ ನೀನು ಅಡುಗೆ ಮನೆ ಕಡೆಗೆ ಹೋಗಿರೋದನ್ನ. ನಿಮ್ಮ ಮನೇಲೇ ಓದಿಯಾ ಇಲ್ವೋ ನಿಂಗೆ ಗೊತ್ತಿಲ್ಲ, ಇನ್ನು ಇಲ್ಲಿ ಓದಿಯಾ ನೀನು? ಅಲ್ಲಿ ನೋಡ್ರಿ ನಿಮ್ಮ ಅತ್ತೆ ಮಾಡ್ಕೊಂತಾಳೆ ಎಲ್ಲವ, ಇಲ್ಲಿ ನೋಡ್ರಿ ನಿಮ್ಮ ಅತ್ತಿಗೆ ಮಾಡ್ಕೊಂತಾಳೆ. ಇನ್ನೇನು ಮಾಡಿ ದಬಾಕಿದ್ಯಾ ಅಂತವ ನೀನು? ಏನೋ ಭಾರಿ ಮಾಡಿ ದಬಾಕಿರೋಳಂಗೆ ಇಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಬೈತಾ ನಿಂತಿದ್ಯಲ್ಲ ನೀನು. ನಿಮ್ಮ ಅಪ್ಪ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂಗಿಲ್ವಾ? ಸೇವೆ ಮಾಡೋಳು ಅಷ್ಟಿದ್ದಳು. ಎಲ್ಲರಿಗೂ ಕಾಪಿ ಮಾಡಿ ತಗೊಳ್ಳಿ ಎತ್ಕೆ ತಗೊಳ್ಳಿ ಅಣ್ಣ ಅಂತ ಒಂದಿನ ಕೊಡುವೆ. ಅದೆಲ್ಲ ಆಗಕ್ಕಿಲ್ಲ ನಿನಗೆ. ಅವೆಲ್ಲ ಆಗ್ಬಿಟ್ರೆ ಮೈ ಬಗ್ಬಿಟ್ರೆ ಏನು ಮಾಡ್ತೀಯ ಪಾಪ? ಇನ್ನೊಂದಿಟ್ಟು ತಿಂತಿದ್ದು ಮೈ ಬೆಳೆಸ್ಕೊ ನೀನು ಅಷ್ಟೇ. ಇನ್ನೇನು ಮಾಡ್ಬೇಡ ನೀನು. ಆ ಕಡೆಯಿಂದ ಈ ಕಡೆಗೆ, ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಓಡಾಡ್ಕೊಂಡು ತಿನ್ಕೊಂಡಿರವ ಆಯ್ತೇನು? ಅಮ್ಮ ನೀನು ಏನಂತ ಮಾತಾಡ್ತಿದ್ಯಮ್ಮ? ಅತ್ತಿಗೆ ಜೊತೆ ಸೇರ್ಕೊಂಡು ನೀನು ನನ್ನ ಬೈಯಕ್ಕೆ ಶುರು ಮಾಡಿಬಿಟ್ಟೆನಮ್ಮ. ಯಾಕಾದ್ರೂ ಬರ್ತೀನೋ ನಾನು? ನೀನು ಯಾವತ್ತೂ ಬರೋಕ್ಕಿಲ್ಲ ಇಲ್ಲಿಗೆ. ನೋಡ್ಕೊಳ್ರಿ ಇವತ್ತೇ ಲಾಸ್ಟು. ಇವತ್ತೇ ಹೇಳ್ತೀವಿ. ಇನ್ನೊಂದ್ಕಿಂತ ನಾನು ಈ ಮನೆ ಬಾಗಿಲು ತುಳಿದ್ರೆ ನನ್ನ ಕಾಲು ಕತ್ತರಿಸ್ಬಿಡ್ರಿ. ನನಗೆ ಸಾಕಾಗೈತೆ ಬಿಡ್ರಿ. ಎಲ್ಲೂ ಹೋಗೋಕ್ಕಿಲ್ಲ, ಎಲ್ಲೂ ಬರೋಕ್ಕಿಲ್ಲ, ನಿಮ್ಮ ಮನೆಗೂ ಬರೋಕ್ಕಿಲ್ಲ, ಅವ್ರ ಮನೆಗೂ ಹೋಗೋಕ್ಕಿಲ್ಲ. ಎಲ್ಲರೂ ಕೆರೆನೋ ಬಾವಿನ ನೋಡ್ಕೊಂತೀನಿ. ಅಲ್ಲ ಇದು ಯಾಕೆ ಹಿಂಗಾಡಿಯ ನೀನು? ಇದು ಯಾಕೆ ಹಿಂಗಾಡ್ತಾ ಇದೀವಿ ಇವತ್ತು ಅಂತವ? ಅದೇನದು ಮಾತೆಲ್ಲವ ಕೆರೆನೋ ಬಾವಿನ ನೋಡ್ಕೊಂತೀನಿ ಅಂತವ? ನಿನಗೇನೆ ಕಡಿಮೆ ಆಗಿರೋದು ನಿನಗೆ? ಥೂ ಅದು ಏನೋ ದೆವ್ಗಿವ ಮೆಟ್ಕೊಬಿಟ್ಟೈತಿ ಏನೇ ನಿನ್ಗೆ ಇವತ್ತು? ಯಾಕೆ ಹಿಂಗಾಡ್ತಿದ್ಯೆ? ಯಾವಳಾದ್ರು ಏಳ್ಗೆ ಕಳ್ಸಿದ್ರೆ ಏನೇ ನಿನಗೆ? ಏನೋ ಬಿಡಮ್ಮ, ನಿನಗೆ ಯಾಕಮ್ಮ? ನನಗೆ ಏನು ಮಿಟ್ಕೊಂಡಿದ್ರೆ ನಿನಗೆ ಯಾಕೆ ಹೇಳು? ನೀನು ಸೊಸೆ ಜೊತೆಲಿ ನೀನು ಆರಾಮಾಗಿರು. ನಿನಗೆ ಮಗಳು ಮುಖ್ಯ ಇಲ್ಲ ಕಣಮ್ಮ. ಇವಾಗ ಸೊಸೆ ಬಂದವಳಲ್ಲ, ಚೆನ್ನಾಗಿ ನೋಡ್ಕೊಂತಳಲ್ಲ, ನಾವೆಲ್ಲ ಯಾಕೆ ಬೇಕಮ್ಮ ನಿನಗೆ? ನೀನು ಸೊಸೆ ಜೊತೆಲಿ ಆರಾಮಾಗಿರಮ್ಮ ನೀನು. ಅಯ್ಯೋ ಇದ್ಯಾಕೆ ವೀಣ ಹಿಂಗಾಡೋದು ಕಲ್ತ್ಕೊಂಡಿದ್ಯಾ ನೀನು? ಯಾಕೆ ಹಿಂಗಾಡ್ತಿದ್ಯಾ ಅಂತವ? ಅಯ್ಯೋ ಒಂದು ಕಾಪಿ ವಿಷಯಕ್ಕೆ ಕೆರೆ ಬಾವಿ ನೋಡ್ಕೊಂತೀನಿ ಅಂತೆಲ್ಲ ಮಾತಾಡೋಣ. ಸುಮ್ಕಿರು, ಹೋಗಿ ಇಟ್ಕೊ ಬರ್ತೀನಿ ಕಾಪಿನ. ಅದು ಏನು ಬೇಕು ಅಂತ ಕೇಳು, ಎಲ್ಲನೂ ಮಾಡ್ಕೊಡ್ತೀನಿ. ಹಿಂಗೆಲ್ಲ ಆಡ್ಬೇಡ ಕಣವ ನೀನು. ಇವಾಗೇನೋ ಸಂದೇಶಿ ಕೊಡಕ್ಕೆ ಬರಬೇಡ್ರಿ ಅದಕ್ಕೆ ನೀವು. ಸಾಕು ಇಷ್ಟೊತ್ತು ಗಂಟ ನನ್ನ ವಿರುದ್ಧ ಮಾತಾಡಿದ್ದೆಲ್ಲವ ಕೇಳಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಅತ್ತೆನೂ ಇಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವತ್ತು ನಿಮ್ಮ ಮನೆಗೆ ಬರೋಕ್ಕಿಲ್ಲ, ನಾನು ಹೋಯ್ತೀನಿ. ಅಯ್ಯೋ ಮರಗಿತಿ, ಆಯ್ತು ಸುಮ್ಮನಿರವ ತಾಯಿ. ನಾನೇ ಯಾಕೆ ಕ್ಷಮಿಸು ಅಂತ ಕೇಳ್ಬಿಡ್ತೀನಿ. ಸುಮ್ಮನಿರವ ತಾಯಿ. ಇದ್ಯಾಕೆ ಹಿಂಗಾಡಿಯ ನೀನು? ನಿಮ್ಮ ಅಪ್ಪ ಬಂದು ಆಮೇಲೆ ನನಗೂ ಅವಳಿಗೂ ಇಬ್ರಿಗೂ ಜಾಡಿಸ್ತಾನೆ. ಇದ್ಯಾಕೆ ಹಿಂಗಾಡಿ ನೀನು? ಆಯ್ತು ಬಿಡು, ನಾನು ಏನು ಮಾತಾಡೋಕ್ಕಿಲ್ಲ. ನನ್ನ ಸೊಸೆ ಪರವಾಗೂ ಮಾತಾಡೋಕ್ಕಿಲ್ಲ, ನಿನ್ನ ಪರವಾಗೂ ಮಾತಾಡೋಕ್ಕಿಲ್ಲ. ಅಲ್ಲಿ ಕಣೆ ಇರೋ ವಿಷಯನ ಹೇಳಿದ್ರೆ ಸೊಸೆ ಪರವಾಗಿ ಮಾತಾಡ್ತೀಯ ಅಂತವ ಜಗಳಾಡ್ತೀಯಲ್ಲ ನೀನು. ಏನು ಮಾಡ್ಕೊಂಡು ಸಾಯನ ನಾನು? ಅಲ್ಲ ಒಂದು ಕಾಪಿ ವಿಷಯಕ್ಕೆ ಇಷ್ಟೊಂದೆಲ್ಲ ಜಗಳ ಬೇಕಿತ್ತೆ ನಿಮಗೆ? ಬೆಳಿಗ್ಗೆ ಎದ್ದು ಏನು ಚೆನ್ನಾಗಿ ಮಾತಾಡ್ಕೊಂಡು ಅದಕ್ಕೆ ನಾಗ್ನೀರು ಇಬ್ಬರು ಓಡಾಡ್ಕೊಂಡು ಇರೋದು ಬಿಟ್ಟು ಥೂ ಯಾಕೆ ಹಿಂಗೆ ಆಡಿರೋ ಏನು ಕಣವ? ಇಬ್ರಿಗೂ ಬೈತಾ ಇದ್ದೀನಿ, ಆದ್ರೂ ಸೊಸೆ ಪರವಾಗಿ ಮಾತಾಡ್ತೀಯ ಅಂತ ಹೇಳ್ತೀವ ನೀನು. ಇನ್ನೇನು ಹೇಳೋನು ಹೇಳು ನಾನು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಬಿಡು. ಲೇವೀಣ, ಯಾವತ್ತೇ ಇದ್ರೂ ನಾನು ಸೊಸೆ ಪರವಾಗಿ ಕಣೆ ಮಾತಾಡಬೇಕಾಗಿರೋದು. ಸೊಸೆನೆಯ ಕೊನೆಗಾಲದಲ್ಲಿ ನಾನು ನೋಡ್ಕೊಳ್ಳೋದು. ನೀವು ಬರೋದಿಲ್ಲ, ನೀವು ನಿಮ್ಮ ಗಂಡಂದ್ರು ನಿಮ್ಮತ್ತೆ ಅವರು ನೋಡ್ಕೊಳ್ಳೋದಾಯ್ತದೆ. ನನ್ನ ನೋಡ್ಕೊಳ್ಳೋರು ಯಾರು ಹೇಳು? ನನ್ನ ನೋಡ್ಕೊಳ್ಳೋರು ನನ್ನ ಸೊಸೆನೇ ತಾನೆಯಾ? ನನ್ನ ಸೊಸೆ ಪರವಾಗಿ ಇರ್ಬೇಕಣವ ನಾನು. ಇವತ್ತೇ ಹೇಳ್ತಾ ಇದ್ದೀನಿ. ಇನ್ನೊಂದು ಕಿತ ನನ್ನ ಸೊಸೆ ಜೊತೆಲಿ ಬಂದು ಜಗಳಾಡೋದಿರಲಿ, ಅದು ಇದು ಅಂತ ಮಾಡಿದೆ ನಾನಂತೂ ಸೊಸೆ ಪರವಾಗಿ ನಿಂತ್ಕೊಳ್ಳೋದು. ಈ ಜೊತೆ ಹೇಳಿದ್ದೀನಿ. ಇನ್ನೊಂದು ಕಿತ ಜಗಳ ಆಡಬಾರ್ದು. ಹೆಂಗೆ ಬಂದಿದ್ಯೋ ಚಂದಾಗಿ ಹಂಗೇನು ಬಂದಿದ್ಯಾ ಮಾತಾಡಿಸ್ಕೊ. ಚೆನ್ನಾಗಿರು, ಹೋಗು. ಜಗಳ ಕಾಯ್ದಂಗೆ ತಿಂಗ್ಳಗಟ್ಲೆನೇ ಇರು. ನಾನು ಯಾವತ್ತೂ ಏನು ಹೇಳೋಕ್ಕಿಲ್ಲ ನಿನಗೆ. ಹಿಂಗೆ ಜಗಳ ಕಾಯ್ಕೊಂಡು ಅದು ಇದು ಅವತಾರ ಆಡ್ಕೊಂಡಿರೋದಿದ್ರೆ 1 ನಿಮಿಷನೂ ನಮ್ಮ ಮನೇಲಿ ಇರ್ಬೇಕಣವ. ಸುಮ್ಮನೆ ನೀನು ಅತ್ತೆ ಸೊಸೆ ಮಧ್ಯೆ ತಂದಿಟ್ಬಿಟ್ಟು ಆಮೇಲೆ ನಾವು ಜೀವನ ನಡೆಸ್ಬೇಕಾಗಿರೋದಿಲ್ಲ ಜೊತೆಗೆ ನೀನಲ್ಲ.
ನೀನೇನೋ ನಿಮ್ಮ ಅತ್ತೆ ಮನೆಗೆ ಹೋಗಿ ಸೇರ್ಕಂತಿ ಕಣವ. ನಾನೇನು ಮಾಡ್ಬೇಕಿಲ್ಲಿ? ನಾನು ಸೊಸೆ ಇಟ್ಟಾಕ್ಲಿಲ್ಲ ಅಂದರೆ ನನಗೆ ಮಾಡಾಕರ ಯಾರು? ನೀನು ಬಂದಿಯಾ ನಿಮ್ಮ ಅತ್ತೆ ಮನೆ ಬಿಟ್ಟು ಇಲ್ಲಿಗೆ ಮಾಡಾಕಕ್ಕೆ? ನಿನ್ನ ಗಂಡ ಮಕ್ಳನ್ನ ಬಿಟ್ಟು ಬಂದಿಯಾ ನೀನು? ಇಲ್ಲ ತಾನೆಯ? ಹಂಗೆ ನಾನು ಯಾವಾಗಲೂ ಸೊಸೆ ಪರವಾಗಿ ಇರ್ತೀನಿ. ಇವತ್ತೇ ಹೇಳ್ತಾ ಇದ್ದೀನಿ, ತಿಳ್ಕೊಬಿಡು. ಅತ್ತೆ ಬುಡಿ ಅತ್ತೆ, ಅದನ್ನೆಲ್ಲ ಯಾಕೆ ಹೇಳ್ತಾ ಕೂತಿದ್ದೀರಾ ಇವಾಗ ಅಂತವ? ಅವ್ಳು ಮೊದಲೇ ಕೋಪ ಮಾಡ್ಕೊಂಡು ಹೋಯ್ತೀನಿ ಅಂತವಳೆ. ವೀಣಾ, ನಂದು ಸಾರಿ ಕಣವ, ಕ್ಷಮಿಸ್ಬಿಡು. ಇನ್ನು ಯಾವಾಗಲೂ ಹಂಗೆಲ್ಲ ಜೋರಾಗಿ ಮಾತಾಡಲ್ಲ. ಏನೋ ಗೊತ್ತಾಗ್ಲಿಲ್ಲ, ಒಂದಿಟ್ಟು ಮಾತಾಡ್ಬಿಟ್ಟೆ. ನನಗೂ ಕೋಪ ಬಂದಿತ್ತು ಬೆಳಿಗ್ಗೆಯಿಂದ, ಕೆಲಸ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಹಂಗೆ ಅಂದ್ಬಿಟ್ಟೆ. ಏನೇನೋ ಕ್ಷಮಿಸ್ಬಿಡು. ಆಯಿತು ಬುಡಿ ಅಂತಕ್ಕೆ ನೀವೇ ಕ್ಷಮೆ ಕೇಳ್ತಿದ್ದೀರಲ್ಲ. ಇನ್ನೇನು ಮಾಡೋದು? ಆಯಿತು ಬುಡಿ. ಹೋಗಿ ಇವಾಗಾದರೂ ಟೀ ಮಾಡ್ಕೊಂಬನ್ನಿ, ಹೋಗಿ ಅದಕ್ಕೆ. ಅಯ್ಯೋ ನೋಡಿ, ಅದನ್ನೇ ಮರ್ತ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಹೋಯ್ತಾ ಇದ್ದೀನಿ ಇರವ. ನಿಂಗೆ 1 ಲೋಟ ಅಲ್ದೇ 2 ಲೋಟ ಟೀ ಮಾಡ್ಕೊಬತ್ತೀನಿ ನೀರು. ಅಯ್ಯೋ ದೇವ್ರೇ, ಅದಕ್ಕೆ ನಾನು ನೀರು ಮಧ್ಯೆ ಸಿಗಾಕೊಂಡು ನನ್ನ ಪಾಡೋಳೆ ನಾಯಿ ಪಾಡಾಗೋಗಿತ್ತಲ್ಲಪ್ಪ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವೀಕ್ಷಕರೇ, ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿಯಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.